ಅರ್ಚನಾ ಕ್ರಾಫ್ಟ್ಗೆ ನಮ್ಮ ರೈಸಸ್ ಇಂಡಿಯಾ ಕಂಪ್ನಿಯಾದ ಸಮೃದ್ಧ ಪ್ರಾಡಕ್ಟ್ನ ಕೊಟ್ಟಿದ್ವಿ. ಸೂಪರ್ ರಿಚ್, ಸೂಪರ್ ಕ್ಯಾಪ್ಚರು, ಫೋರ್ಸು, ವಿರಾಟು, PH ಇಷ್ಟನ್ನು ಪ್ರಾಡಕ್ಟ್ನ ಕೊಟ್ಟಿದ್ವಿ. ನಿಮ್ಮ ಅಭಿಪ್ರಾಯ ಹೇಗಿದೆ ಮೇಡಮ್ ನಮ್ಮ ಪ್ರಾಡಕ್ಟ್? ನಾವು ಈಗ ಸುಮಾರು 1.5 ಎಕರೆ ಹಾಕೀನಿ. 1 ಎಕರೆ ಅಷ್ಟೊಳಗೆ ಅದು ಹಾಕಿಲ್ಲ. ನೀವು ಕೊಟ್ಟದ ಔಷಧಿ ಗೊಬ್ಬರ ಕೊಟ್ಟಮೇಲೆ 2 ತಿಂಗಳು ಬೆಳವಣಿಗೆ ಇಷ್ಟು ಬಂದದ. ಅದು ಈಗ 4 ತಿಂಗಳು ಆಗದ, ಅಷ್ಟು ಬೆಳವಣಿಗೆ ಆಗಿಲ್ಲ. ಗೊಬ್ಬರ ಒಟ್ಟಿನಲ್ಲಿ ಸೂಪರ್ ಆಗದ ಕೊಟ್ಟದ ಔಷಧಿ. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಔಷಧಿ ಗೊಬ್ಬರ ಕೊಟ್ಟಮೇಲೆ ನೀರಿದ್ರೂ ಸ್ವಲ್ಪ ಡೆವಲಪ್ ಇದೆ. ಅದರಲ್ಲಿ ನೀರು ನಿಮ್ಮ ಪ್ರೊಡಕ್ಟ್ ಹಾಕಿಲ್ಲ, ಅದು ಚೆನ್ನಾಗಿ ಹೋಗ್ಬಿಟ್ಟು. ಓಕೆ, ನೀವು ಬೇರೆಯವ್ರಿಗೆ ಯಾವ ಥರ ಹೇಳಕ್ಕೆ ಇಷ್ಟಪಡ್ತೀರಾ? ಕೊಡ್ಬೋದು. ಈ ಸಾಕ್ಬೋದು ಓಕೆ ಸರ್, ನೆಕ್ಸ್ಟ್ ಟೈಮ್ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮಸ್ತೆ. ಇವತ್ತು ಗುಂಡ್ಲುಪೇಟೆ ಭಾಗದ ಒಂದು ಹಂಗ್ಲ ಗ್ರಾಮದಲ್ಲಿ ಒಂದು ಅಭಿಷೇಕ್ ಅನ್ನೋರ ಜಮೀನಿಗೆ ನಮ್ಮ ತುಳಸಿ ಮೇಡಮು ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದರು. ಬಟ್ ಇವರು ಅರ್ಧ ಎಕರೆಗೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಅದ್ಭುತವಾಗಿ ಬಂದಿದೆ. ಅಂದರೆ ಅವ್ರದ್ದು ಎಲ್ಲ ಕಡೆ ನೀರಿನ ಸಮಸ್ಯೆ ಇದೆ. ಅವರು ಬೇರೆ ಹಾಕಿರೋ ಕಡೆನೂ ಇಲ್ಲೂ ಸಹ ನೀರು ಸಾಕಾಗ್ತಾ ಇಲ್ಲ. ಆದರೂ ಸಹ 2 ತಿಂಗಳ ಒಂದು ಅರಿಶಿನ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅನ್ನೋದನ್ನು ನೋಡ್ಬೋದು. ಯಾವುದೇ ಕ್ರಾಫ್ಟಿಗೆ ಒಂದು ಬೇಕಾಗಿರೋ ಪೋಷಕಾಂಶ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟಲ್ಲಿ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಭಿಷೇಕ್ ಅವರು ಹೇಳಿದ್ರು, ಮೇಡಮ್ ನಿಜ ನಾವು ಬೆಳ್ಳುಳ್ಳಿಗೆ ಹಾಕಿದ್ದೀವಿ, ಬೆಳ್ಳುಳ್ಳಿನೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಪಕ್ಕದ ಜಮೀನಿಂದು ಆಲ್ರೆಡಿ 4 ತಿಂಗಳು ಆಗೋಗಿದೆ. ನೋಡಿ, 4 ತಿಂಗಳಾಗಿದ್ರೆ ಅದ್ರದ್ದು ತುಂಬ ಚೆನ್ನಾಗಿ ಬೆಳವಣಿಗೆ ಬಂದಿಲ್ಲ. ಆದರೂ ಸಹ ಇಲ್ಲಿ ನಮ್ಮ ಒಂದು ಕಡೆ ಹಾಕಿರೋದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸರು. ಹಾಗಾಗಿ ರೈತರು ಒಂದು ಆರ್ಗಾನಿಕನ್ನು ಹೆಚ್ಚಾಗಿ ಮಾಡಬಹುದು ಅಂತೇಳಿ ಅವರು ಒಂದು ಅಭಿಪ್ರಾಯವನ್ನು ಆವಾಗಲೇ ಹಂಚ್ಕೊಂಡ್ರು. ಹಾಗಾಗಿ ನಮ್ಮ ಕಂಪನಿಯಿಂದ, ಅಂದರೆ ನಮ್ಮ ರೈಸಸ್ ಇಂಡಿಯಾ ಕಂಪನಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಳಸಿ ಮೇಡಮ್ ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ ಮೇಡಮ್ ನಿಮ್ಮ ಕಡೆಯವರು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್.